ಸುಮಾರು ಜನರ ಕಮೆಂಟ್ಸ್ ಬರ್ತಾ ಇದೆ. ನರ್ಸರಿಯಿಂದ ಗಿಡಗಳನ್ನು ತಂದಾಗ ಅದರಲ್ಲಿ ನೆಟ್ ಪಾಟ್ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಗಿಡಗಳನ್ನು ನೆಡಬೇಕಾ ಅಥವಾ ಹಾಗೆ ನೆಡಬೇಕಾ? ಜೊತೆಗೆ ನೆಲದಲ್ಲಿ ನೆಟ್ ಪಾಟ್ ಸಹಿತ ಗಿಡಗಳನ್ನು ನೆಟ್ಟರೆ ಅದು ಚೆನ್ನಾಗಿ ಬೆಳೆಯತ್ತಾ? ಅಷ್ಟೇ ಅಲ್ಲ, ಗುಲಾಬಿ ಗಿಡದ ಎಲೆಗಳು ಸುಟ್ಟಂತೆ ಅಂತಂದರೆ ಒಂದು ರೀತಿ ನೆರಿಗೆ ಬೀಳ್ತಾ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಸುಮಾರು ಜನರ ಕಮೆಂಟ್ಸ್ ಬರ್ತಾ ಇದೆ. ಇನ್ನೂ ಹಲವಾರು ರೀತಿಯ ಪ್ರಶ್ನೆಗಳು, ಸಮಸ್ಯೆಗಳು ನಿಮ್ಮೆಲ್ಲರಿಂದ ನಾನು ಕೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೋಡಿ, ನನ್ನ ಗಿಡದಲ್ಲಿ ಸುಮಾರು ಸಮಸ್ಯೆಗಳು ನನ್ನ ಗಿಡದಲ್ಲೂ ಬರುತ್ತೆ. ಆದರೆ ಅವುಗಳನ್ನು ಹೇಗೆ ನಾನು ನಿವಾರಣೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ. ಅದರಲ್ಲಿ ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಗುಲಾಬಿ ಗಿಡದಲ್ಲಿ ಎಲೆಗಳಲ್ಲಿ ನೆರಿಗೆ ಬೀಳೋದಕ್ಕೆ ಕಾರಣ ಒಂದು, ಅಂಡರ್ ವಾಟ್ರಿಂಗ್. ನೀರನ್ನು ಕಡಿಮೆ ಹಾಕೋದ್ರಿಂದ ಎಲೆಗಳಲ್ಲಿ ತೇವಾಂಶ ಕಡಿಮೆ ಆದ ನಂತರ ಕೆಲವೊಮ್ಮೆ ನೆರಿಗೆಗಳು ಬೀಳುತ್ತೆ. ಇಲ್ಲ ಅಂತಂದರೆ ಅತಿಯಾದ ಬಿಸಿಲು, ಮಾರ್ಚ್, ಏಪ್ರಿಲ್, ಮೇ ಅತಿಯಾದ ಬಿಸಿಲು ಬೀಳೋದ್ರಿಂದ ಕೆಲವೊಮ್ಮೆ ಎಲೆಗಳಲ್ಲಿ ಡಿಹೈಡ್ರೇಷನ್ ಆಗಿ ಕೂಡ ಎಲೆಗಳು ನೆರಿಗೆಯನ್ನು ಪಡೆಯುತ್ತೆ. ಹಾಗಾಗಿ ಈ ಎರಡೂ ವಿಷಯಗಳ ಬಗ್ಗೆ ನೀವು ಗಮನ ಕೊಟ್ಟರೆ ನಿಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ಜೊತೆಗೆ ನಾನು ಕಂಪಲ್ಸರಿ ಹೇಳ್ತಾ ಇರ್ತೀನಿ, ಎಲೆಗಳ ಮೇಲೆ ನೀರನ್ನು ಸ್ಪ್ರೇ ಮಾಡ್ತಾ ಇರಿ. ಬೆಳಗ್ಗೆ, ಸಾಯಂಕಾಲ ಸಾಧ್ಯ ಆದರೆ 2 ಟೈಮ್ ಸ್ಪ್ರೇ ಮಾಡಿರಿ. ಆವಾಗ ನಿಮ್ಮ ಗಿಡದಲ್ಲಿ ಎಲೆಗಳು ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನನ್ನ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಇವಾಗ ಬ್ಲೂಮಿಂಗ್ ಹೂಗಳು ಬರ್ತಾ ಇದೆ. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಈ ರೀತಿ ಹೂಗಳು ಬರಬೇಕು ಅಂತಂದರೆ ಹಲವಾರು ರೀತಿಯ ಹೋಮ್ ಮೇಡ್ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್, ಡ್ರೈ ಫರ್ಟಿಲೈಸರ್ ಎಲ್ಲ ರೀತಿಯ ಟಿಪ್ಸ್ ಬಗ್ಗೆ ನಾನು ನಿಮಗೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ. ಆಮೇಲೆ ಇವಾಗ ನೀವೇನಾದರೂ ನರ್ಸರಿಯಿಂದ ಗಿಡಗಳನ್ನು ತರ್ತಾ ಇದ್ದೀರಾ ಅಂತಂದರೆ ಯಾವುದೇ ರೀತಿಯ ರೂಟ್ ಬೌಲ್ ಡಿಸ್ಟರ್ಬ್ ಮಾಡಬೇಡಿ. ಅದು ಹೇಗಿದೆಯೋ ಹಾಗೆ ಮಣ್ಣಿನಲ್ಲಿ ಇಳಿಸಿ. ಅದು ನೆಲದಲ್ಲಾಗಿರ್ಬೋದು, ಪಾಟ್ನಲ್ಲಾಗಿರ್ಬೋದು. ಆಮೇಲೆ ಇನ್ನೊಂದು 2-3 ತಿಂಗಳು ಆಮೇಲೆ ಜೂನ್ನಲ್ಲಿ ಮಳೆ ಶುರುವಾಗುತ್ತೆ. ಆವಾಗ ನೀವೇನು ಮಾಡ್ಬೋದು, ಅದರ ನೆಟ್ ಪಾಟನ್ನು ರಿಮೂವ್ ಮಾಡಿ ಆ ಗಿಡವನ್ನು ಮತ್ತೆ ರೀಪಾಟ್ ಕೂಡ ಮಾಡ್ಬೋದು. ಜೊತೆಗೆ ನೋಡಿ, ಈ ರೀತಿ ಈರುಳ್ಳಿ ಸಿಪ್ಪೆ ಯಾವುದಾದ್ರೂ ಒಂದು ನಿಮಗೆ ಕಿಚನ್ನಿಂದ ವೇಸ್ಟ್ ಸಿಗುತ್ತೆ, ಅದನ್ನು ಒಣಗಿಸಿ ಮಲ್ಚಿಂಗ್ ಮಾಡಿ ಗಿಡಗಳಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು, ನಾನಿವತ್ತು ಯಾವ ಫರ್ಟಿಲೈಸರ್ ಮಾಡ್ತಾ ಇದ್ದೀನಿ, ವೇಟ್, ಯಾರು ಹೋಗಬೇಡಿ. ಕಲ್ಲಂಗಡಿ ಸಿಪ್ಪೆ ನೋಡಿದ ತಕ್ಷಣ ತುಂಬ ಜನ ಏನು ಅಂದ್ಕೊಳ್ತೀರಾ, ಇದನ್ನು ನೆನೆಸೋದು ಗಿಡಕ್ಕೆ ಹಾಕೋದು ಅಷ್ಟೇ ಅಂದ್ಕೊಂಡು ಹೋಗಿಬಿಡ್ತೀರಾ. ಸೊ ಇವತ್ತು ನಾನು ಇದರಿಂದ 2 ರೀತಿಯ ಫರ್ಟಿಲೈಸರನ್ನು, ಲಿಕ್ವಿಡ್ ಗೊಬ್ಬರಗಳನ್ನು ರೆಡಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದರಲ್ಲಿ ಯಾವೆಲ್ಲ ಕಂಟೆಂಟ್ ಇದೆ, ಅದನ್ನು ಹೇಗೆ ಯೂಸ್ ಮಾಡಬೇಕು ನೋಡಿ. ಕಲ್ಲಂಗಡಿ ಸಿಪ್ಪೆಯನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಸಾಧ್ಯವಾದಷ್ಟು ಕೆಂಪು ಭಾಗವನ್ನು ರಿಮೂವ್ ಮಾಡಿ, ಬಿಳಿ ಮತ್ತು ಹಸಿರು ಭಾಗವನ್ನು ಮಾತ್ರ ಯೂಸ್ ಮಾಡಿ. ಇಲ್ಲ ಅಂತಂದರೆ ಗಿಡದಲ್ಲಿ ಮಣ್ಣಿನಲ್ಲಿ ಇರುವೆಗಳು ಬರೋದು ಖಂಡಿತ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ವಿಟಮಿನ್ಗಳು ಹೇರಳವಾಗಿರೋದ್ರಿಂದ ನಿಮ್ಮ ಮಣ್ಣಿಗೆ ಇದು ಒಂದು ಒಳ್ಳೆಯ ಫರ್ಟಿಲೈಸರ್ ಅಥವಾ ಲಿಕ್ವಿಡ್ ಗೊಬ್ಬರ ಅಂತಲೇ ಹೇಳ್ಬೋದು. ಇದನ್ನು ಚಿಕ್ಕದಾಗಿ, ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ 2 ರೀತಿಯ ಫರ್ಟಿಲೈಸರ್ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಅರ್ಧವನ್ನು ಉಳಿಸ್ಕೊಳ್ತಾ ಇದ್ದೀನಿ. ಒಂದು 2 ಲೀಟರ್ ಅಥವಾ 1 ಲೀಟರ್ ನೀರಿನಲ್ಲಿ ಅರ್ಧ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು, ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆ, ಇದನ್ನು ಕೂಡ ಒಂದು 4ರಿಂದ 5 ಬಾಳೆಹಣ್ಣಿನ ಸಿಪ್ಪೆನ ತೊಗೊಳ್ಳಿ. ಇದರಲ್ಲೂ ಕ್ಯಾಲ್ಶಿಯಂ ಇದೆ, ಪೊಟ್ಯಾಷಿಯಂ ಇದೆ, ಫಾಸ್ಫೋರಸ್ ಇದೆ. ಜೊತೆಗೆ ಈರುಳ್ಳಿ ಸಿಪ್ಪೆ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಒಳಗೊಂಡಿರುವಂಥ ಒಂದು ಕಿಚನ್ ವೇಸ್ಟ್, ಇದನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ. ಈ 3 ವಸ್ತುಗಳನ್ನು ಹಾಕೋದ್ರ ಉದ್ದೇಶ ಏನು ಅಂತಂದರೆ, ಬಾಳೆಹಣ್ಣಿನ ಸಿಪ್ಪೆ ಗಿಡಗಳಿಗೆ ತಂಪನ್ನು ಒದಗಿಸುತ್ತೆ. ಈರುಳ್ಳಿ ಸಿಪ್ಪೆ ಗಿಡಗಳ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ಯಾಕಂತಂದರೆ ಅದರಲ್ಲಿ ನ್ಯಾಚುರಲ್ ಸೀವೀಡ್ನಲ್ಲಿರುವಂಥ ಕಂಟೆಂಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಜೊತೆಗೆ ಇದರಲ್ಲಿ ಒಂದು 2 ಚಮಚ ಟೀ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಮಣ್ಣು ಏನಾಗುತ್ತೆ ಅಂತಂದರೆ ಹಗುರ ಆಗುತ್ತೆ, ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಒಂದು ಚಟುವಟಿಕೆ ಹೆಚ್ಚಾಗುತ್ತೆ. ಹಾಗಾಗಿ ನೋಡಿ, ಇದನ್ನು 2 ಲೀಟರ್ ನೀರಿನಲ್ಲಿ ಹಾಕಿ ಒಂದು ಡಬ್ಬದಲ್ಲಿ ಹಾಕಿ ಏರ್ ಟೈಟ್ ಮಾಡಿಬಿಡಿ. ಜಸ್ಟ್ ಅದನ್ನು ಮುಚ್ಚಿ ಒಂದು ನೆರಳಿರುವಂಥ ಪ್ರದೇಶದಲ್ಲಿ ಅಥವಾ ನೆರಳಿರುವ ಕಡೆ ಇದನ್ನು ಒಂದು 3 ದಿನ ಫರ್ಮೆಂಟ್ ಮಾಡೋದಕ್ಕೆ ಇಡಿ. ಇದು ಏನಾಗುತ್ತೆ ಅಂತಂದರೆ ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಆ ನೀರಿನಲ್ಲಿ ಇಳ್ಕೊಳ್ಳುತ್ತೆ. 2ನೇ ಫರ್ಟಿಲೈಸರ್ ಬಂದು, ಇದನ್ನು ಇನ್ನೊಂದು ಚಿಕ್ಕ ಡಬ್ಬದಲ್ಲಿ 1 ಲೀಟರ್ ನೀರಿನಲ್ಲಿ ಈ ಒಂದು ಕಟ್ ಮಾಡಿರುವಂಥ ಕಲ್ಲಂಗಡಿ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಇನ್ನೊಂದು ಸಿಪ್ಪೆಯನ್ನು ಹಾಕ್ತಾ ಇದ್ದೀನಿ. ಅದೇನು ಅಂತಂದರೆ ಒಣಗಿರುವಂಥ ನಿಂಬೆಹಣ್ಣಿನ ಸಿಪ್ಪೆ. ಇದು ಕೂಡ ಗಿಡದ ಮಣ್ಣನ್ನು ಆಲ್ಕಲೈನ್ ಆಗಿದ್ದರೆ ಅದನ್ನು ಆ್ಯಸಿಡಿಕ್ ಮಾಡುತ್ತೆ. ಇವಾಗ ಬೇಸಿಗೆಯಲ್ಲಿ ನಾವು ಮೇಲಿನ ನೀರನ್ನು ಹಾಕ್ತಾ ಇರ್ತೀವಿ. ಅತಿಯಾಗಿ ನೀರನ್ನು ಬಳಸೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಮಣ್ಣು ಆಲ್ಕಲೈನ್ ಆಗ್ತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ನೀರು ಅತಿಯಾಗಿ ಗಿಡದಲ್ಲಿ ನಾವು ಹಾಕೋದ್ರಿಂದ ಮಣ್ಣಿನಲ್ಲಿರುವಂಥ ಆ್ಯಸಿಡಿಕ್ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಕೂಡ ಗಿಡಗಳು ನಾವು ಹಾಕುವಂಥ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರ್ಕೊಳ್ಳಲ್ಲ, ಗಿಡದಲ್ಲಿ ಹೂವು ಮೊಗ್ಗು ಬರಲ್ಲ, ಹೂಗಳು ಮೊಗ್ಗುಗಳು ಉದುರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಆಮೇಲೆ ನೋಡಿ, ಎರಡೂ ಫರ್ಟಿಲೈಸರನ್ನು 3 ದಿನಗಳ ನಂತರ ಫರ್ಮೆಂಟ್ ಅಂತಂದರೆ ನೆನೆಸಿ ಆದ ನಂತರ ನೋಡಿ ಚೆನ್ನಾಗಿ ಅದು ಸಾಫ್ಟ್ ಆಗಿದೆ. ಅದರಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಆ ನೀರಿನಲ್ಲಿ
ಬಿಟ್ಕೊಂಡ್ಬಿಟ್ಟಿದೆ. ಈ ಒಂದು ಫರ್ಟಿಲೈಸರನ್ನು ನೀವೇನು ಮಾಡ್ಬೋದು, ಜರಡಿ ಹಿಡಿದು ಅಂತಂದರೆ ಇದನ್ನು ಸೋಸ್ಕೊಂಡು ಒಂದು ವಾರದವರೆಗೂ ಇಟ್ಕೊಳ್ಬೋದು. ಅದಕ್ಕಿಂತ ಹೆಚ್ಚಿಗೆ ಇಡಬೇಡಿ. ಆದರೆ ಬಿಸಿಲು ಅತಿಯಾಗಿದ್ದರೆ ನೀವೇನು ಮಾಡಿ 2-3 ದಿನದಲ್ಲಿ ಮುಗಿಸ್ಕೊಂಡ್ಬಿಡಿ. ಇಲ್ಲ ಅಂತಂದರೆ ಒಂದ್ಸಲ ರೆಡಿ ಮಾಡಿದ್ರೆ ಎಲ್ಲ ಗಿಡಗಳಿಗೂ ಕೂಡ ನೀವು ಇದನ್ನು ಫರ್ಟಿಲೈಸರ್ನ ಕೊಡ್ಬೋದು. ಇಂಡೋರ್ ಗಿಡಗಳಿಗೂ ಕೂಡ ಕೊಡ್ಬೋದು. ಯಾಕಂತಂದರೆ ಇದರಲ್ಲಿ ನೈಟ್ರೋಜನ್ ಅಂಶ ಕೂಡ ಇರೋದ್ರಿಂದ, ನಾವು ಟೀ ಪೌಡ್ರ್ ಹಾಕಿರೋದ್ರಿಂದ ಗಿಡಗಳಿಗೆ ತುಂಬಾ ಒಳ್ಳೆಯದು. ಯಾವುದೇ ಗಿಡಗಳಿಗೆ ಇದು ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಹೊರತು ಗಿಡಗಳಿಗೆ ಹೀಟನ್ನು ಒದಗಿಸಲ್ಲ. ಅಂತಂದರೆ ಕೆಲವೊಂದು ಫರ್ಟಿಲೈಸರ್ ಏನು ಮಾಡುತ್ತೆ ಅಂತಂದರೆ ಗಿಡಗಳಿಗೆ ಇನ್ನಷ್ಟು ಹೆಚ್ಚು ಹೀಟನ್ನು ಉಂಟು ಮಾಡುತ್ತೆ. ಹಾಗಾಗಿ ಇದನ್ನು ಇಂಡೋರ್ ಗಿಡಗಳಿಗೂ ಕೂಡ ನೀವು ಬಳಸ್ಕೊಳ್ಬೋದು. ನೋಡಿ, ಗಿಡದ ಮಣ್ಣು ಸ್ವಲ್ಪ ಡ್ರೈ ಆಗಿರಬೇಕಾದ್ರೆ ಈ ಫರ್ಟಿಲೈಸರನ್ನು ಯೂಸ್ ಮಾಡಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. 8-10 ದಿನಗಳ ಗ್ಯಾಪಲ್ಲಿ ಈ ಒಂದು ಫರ್ಟಿಲೈಸರನ್ನು ನೀವು ಬಳಸ್ಬೋದು. ಬೇಸಿಗೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಇವಾಗ ಕಲ್ಲಂಗಡಿ ಹಣ್ಣನ್ನು ತರ್ತಾನೆ ಇರ್ತೀರ. ಇನ್ನೊಂದೇನು ಅಂತಂದರೆ ಈ ಫರ್ಟಿಲೈಸರನ್ನು ನೀವು 3 ತಿಂಗಳ ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಇಟ್ಟರೆ ಅದರಿಂದ ಒಂದು ಒಳ್ಳೆಯ ಬಯೋ ಎನ್ಸೈಮ್ ರೆಡಿ ಆಗುತ್ತೆ. ಇದನ್ನು ಕೂಡ ನೀವು ಇವಾಗಲೇ ರೆಡಿ ಮಾಡ್ಕೊಳ್ಳಿ. ಯಾಕಂತಂದರೆ ಬೇಸಿಗೆಯಲ್ಲಿ ಮಾತ್ರ ನಮಗೆ ಕಲ್ಲಂಗಡಿ ಹಣ್ಣು ಸಿಗೋದ್ರಿಂದ ಮತ್ತೆ ಯಾವ ಒಂದು ಕಾಲದಲ್ಲೂ ನಮಗೆ ಕಲ್ಲಂಗಡಿ ಹಣ್ಣು ಸಿಗಲ್ಲ. ಹಾಗಾಗಿ ಇವಾಗಲೇ ನೀವೇನು ಮಾಡ್ಬೋದು, 7 ಪಾರ್ಟು ನೀರನ್ನು ಹಾಕಿದ್ರೆ ಅದಕ್ಕೆ 2 ಪಾರ್ಟ್ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, 1 ಪಾರ್ಟ್ ಏನು ಮಾಡಿ ಅಂದರೆ ಒಂದು 2-4 ಚಮಚ ಬೆಲ್ಲವನ್ನು, ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿ 3 ತಿಂಗಳು ನೀವು ನೆನೆಸೋದಕ್ಕಿಟ್ಟರೆ ನಿಮಗೆ ಒಳ್ಳೆಯ ಕಲ್ಲಂಗಡಿ ಹಣ್ಣಿನ ಫಾಸ್ಫರಸ್, ಮೆಗ್ನೀಷಿಯಮ್ ಮತ್ತು ವಿಟಮಿನ್ಸ್ ಹೆಚ್ಚಾಗಿರುವಂಥ ಒಂದು ಬಯೋ ಎನ್ಸೈಮ್ ರೆಡಿಯಾಗಿ ಸಿಗುತ್ತೆ. ಸಾಧ್ಯವಾದಷ್ಟು ಫರ್ಟಿಲೈಸರ್ ಆಗಿರ್ಬೋದು, ನೀರಾಗಿರ್ಬೋದು ಸಾಯಂಕಾಲದ ಹೊತ್ತು ಹಾಕಿ. ಯಾಕಂತಂದರೆ ಗಿಡಗಳು ತುಂಬಾ ಬೇಸಿಗೆಯಲ್ಲಿ ಆಯಾಸ ಆಗಿರುತ್ತೆ. ಆವಾಗ ನಾವು ಗಿಡಗಳಿಗೆ ನೀರಾದರೆ ಇನ್ನಷ್ಟು ನೀರು ಹಾಕಿದರೆ ಗಿಡಗಳು ಇನ್ನಷ್ಟು ಏನಾಗುತ್ತೆ, ಆಘಾತಕ್ಕೊಳಗಾಗುತ್ತೆ, ಅಂತಂದರೆ ಶಾಕ್ಗೆ ಒಳಗಾಗುತ್ತೆ. ಹಾಗಾಗಿ ಫರ್ಟಿಲೈಸರನ್ನು ಯಾವಾಗಲೂ ಸಾಯಂಕಾಲ 5 ಗಂಟೆಯ ನಂತರ ಉಪಯೋಗಿಸಿ. ಸೂರ್ಯ ಸ್ವಲ್ಪ ತಣ್ಣಗಾದ ನಂತರ ಗಿಡಗಳಿಗೆ ನೀರು ಹಾಕೋದಾಗಿರ್ಬೋದು, ನೀರನ್ನು ಸಿಂಪಡಣೆ ಮಾಡೋದಾಗಿರ್ಬೋದು, ಫರ್ಟಿಲೈಸೇಷನ್ ಆಗಿರ್ಬೋದು, ಈ ಟೈಮಲ್ಲಿ ಮಾಡಿದ್ರೆ ಗಿಡಗಳು ಅದನ್ನು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಉರಿ ಬಿಸಿಲಿನಲ್ಲಿ ನೀವು ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳಿಗೂ ಕೂಡ ಏನಾಗುತ್ತೆ, ಆಲ್ರೆಡಿ ಮಣ್ಣು ತುಂಬಾ ಸುಡ್ತಾ ಇರುತ್ತೆ, ಮಣ್ಣು ಬಿಸಿಯಾಗಿರುತ್ತೆ. ಅಂಥ ಟೈಮ್ನಲ್ಲಿ ನಾವು ಫರ್ಟಿಲೈಸರ್ ಹಾಕೋದಾಗಿರ್ಬೋದು, ನೀರನ್ನು ಹಾಕೋದಾಗಿದ್ದರೆ ಮಣ್ಣು ಇನ್ನಷ್ಟು ಬಿಸಿಯಾಗುತ್ತೆ. ಮಣ್ಣು ಬಿಸಿಯಾಗಿರುತ್ತೆ, ನೀರು ಹಾಕೋದ್ರಿಂದ ನೀರು ಕೂಡ ಬಿಸಿಯಾಗಿ ಗಿಡದ ಬೇರುಗಳು ಸುಟ್ಟಂತಾಗುತ್ತೆ. ಹಾಗಾಗಿ ಈ ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡಿ ಗಿಡಗಳನ್ನು ಆರೈಕೆ ಮಾಡಿದರೆ ಬೇಸಿಗೆಯಲ್ಲಿ ನಿಮ್ಮ ಗಿಡದಲ್ಲಿ ಇದೇ ರೀತಿ ಮೊಗ್ಗು ಹೂ ಬರೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನೋಡಿದ್ರಲ್ಲ ಯಾವ ರೀತಿ ವೇಸ್ಟ್ ಅಂತ ಎಸೆಯುವಂಥ ಹಣ್ಣಿನ ಸಿಪ್ಪೆಯನ್ನು, ಕಿಚನ್ ವೇಸ್ಟನ್ನು ನಾವು ಮನೆಯಲ್ಲಿ ಉಪಯೋಗಿಸ್ಕೊಂಡು ಫರ್ಟಿಲೈಸರ್ ರೆಡಿ ಮಾಡ್ಬೋದು. ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್.